ಎಲ್ಲರಿಗೂ ನಮಸ್ಕಾರ. ಈ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಪ್ರಾಚೀನ ಪುರಾಣದಲ್ಲಿ ಮಹಿಷಾಸುರನ ಕತೆ ಬಹಳ ಮಹತ್ವಪೂರ್ಣ ಪಡೆದಿದೆ. ಅವರು ದೈತ್ಯ ಕುಲದಲ್ಲಿ ಜನಿಸಿದ್ರೂ ಸಹ ಅವರ ಜನನ ಸಾಮಾನ್ಯವಲ್ಲ. ಅವರ ಜೀವನವು ಅಸುರಸುರ ಶಕ್ತಿಯ ಸಂಕೇತವಾಗಿಯೂ ಹಾಗೂ ದೈವ ಶಕ್ತಿಯ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತೆ. ಮಹಿಷಾಸುರನು ರಂಭಾಸುರ ಹಾಗೆ ಶಾಂಬಳ ಎಂಬ ಅಪ್ಸರೆಯ ಮಗನಾಗಿತ್ತು. ಒಮ್ಮೆ ರಂಭಾಸುರ ಶಾಪದಿಂದ ಎಮ್ಮೆ ರೂಪನ ತಾಳ್ತಾರೆ. ಆ ಸಮಯದಲ್ಲಿ ಶಾಂಬಳದೊಂದಿಗೆ ಸಂಯೋಜಿಸಿದ ಪರಿಣಾಮವಾಗಿ ಎಮ್ಮೆ ಮತ್ತು ಮಾನವ ರೂಪ ಹೊಂದಿರುವ ಒಬ್ಬ ವಿಶೇಷ ಜೀವಿವೇ ಮಹಿಷಾಸುರ. ಅವರು ಹುಟ್ಟಿದಾಗಲೇ ಅವರಿಗೆ ಒಂದು ಅಪಾರವಾದ ಶಕ್ತಿ ಇತ್ತು. ಅವರಿಗೆ ಬೇಕಾದಾಗ ಮಾನವ ರೂಪ, ಎಮ್ಮೆ ರೂಪ ಹಾಗೆ ಅಸುರ ರೂಪವನ್ನು ತಾಳಬಹುದಾದ ಶಕ್ತಿ ಪಡೆದಿದ್ರು. ಇಂತಹ ಶಕ್ತಿ ಪಡೆದಿದ್ದ ಮಹಿಷಾಸುರನಿಗೆ ಒಂದು ಆಸೆ ಹುಟ್ಟಿತು. ಅದೇನಪ್ಪಾ ಅಂದ್ರೆ ಇಡೀ ಲೋಕವನ್ನೇ ಆಳಬೇಕೆಂದು ಬ್ರಹ್ಮದೇವರನ್ನು ಕುರಿತು ಘೋರ ತಪಸ್ಸನ್ನ ಮಾಡ್ತಾರೆ. ಬ್ರಹ್ಮದೇವರು ತಪಸ್ಸಿಗೆ ಒಲಿದು ಏನು ವರ ಬೇಕೆಂದು ಕೇಳುತ್ತಾರೆ. ಮಹಿಷಾಸುರನು ತನಗೆ ಸಾವೇ ಬರಬಾರದು ಎಂಬ ವರವನ್ನ ಕೇಳ್ತಾರೆ. ಆಗ ಬ್ರಹ್ಮದೇವರು ಈ ವರವನ್ನ ಮಹಿಷಾಸುರನಿಗೆ ಕೊಟ್ಟರೆ ಕಷ್ಟವಾಗಬಹುದು ಎಂದು ತಿರಸ್ಕಾರ ಮಾಡ್ತಾರೆ. ಸ್ವಲ್ಪ ಸಮಯ ಯೋಚಿಸಿದ ಮಹಿಷಾಸುರನು ತನಗೆ ಯಾವ ದೇವರಿಂದಾಗಲಿ ಇಲ್ಲ ಮಾನವರಿಂದಾಗಲಿ ಸಾವು ಬರಬಾರದು ಎಂಬ ವರವನ್ನ ಕೇಳ್ತಾರೆ. ಬ್ರಹ್ಮದೇವರು ವರವನ್ನ ಪ್ರಾಪ್ತಿಸ್ತಾರೆ. ಇಂತಹ ವರ ಪಡೆದ ಮಹಿಷಾಸುರನು ಎಲ್ಲ ಮನುಷ್ಯರನ್ನು ಋಷಿ ಮುನಿಗಳನ್ನು ಕಾಡಲು ಪ್ರಾರಂಭ ಮಾಡ್ತಾರೆ. ಅಲ್ಲದೆ ಇಡೀ ವಿಶ್ವವನ್ನ ನಾಶ ಮಾಡಲು ಮುಂದಾಗ್ತಾರೆ. ಲೋಕದಲ್ಲಿ ಅವರ ಆಧಿಪತ್ಯ ಹೆಚ್ಚಾಗ್ತಾ ಹೋಗುತ್ತೆ. ದೇವತೆಗಳಿಗೂ ತೊಂದರೆ ಕೊಡಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲ ದೇವಾನುದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಬಂದು ಶಕ್ತಿಶಾಲಿಯಾದ ಪಾರ್ವತಿ ತಾಯಿಯನ್ನು ಮೊರೆ ಹೋಗ್ತಾರೆ. ಮಹಿಷಾಸುರನನ್ನು ಏನಾದರೂ ಮಾಡಿ ತಡೆಯಲೇಬೇಕು ಎಂದು ಬೇಡಿಕೊಳ್ಳುತ್ತಾರೆ. ಪಾರ್ವತಿ ತಾಯಿಯು ಮಹಿಷಾಸುರನನ್ನು ಸಂಹಾರ ಮಾಡುವುದಕ್ಕೆ ಎಲ್ಲ ದೇವಾನುದೇವತೆಗಳು ತಮ್ಮ ಶಕ್ತಿಯೊಂದಿಗೆ ತಮ್ಮ ಆಯುಧಗಳನ್ನೂ ನೀಡುತ್ತಾರೆ. ತಾಯಿ ಧರೆಗಿಳಿದು ಬಂದು 10 ದಿನ 9 ರಾತ್ರಿ 9 ಅವತಾರಗಳನ್ನ ತಾಳ್ತಾರೆ. ಮಹಿಷಾಸುರಗಳನ್ನು ಬಹಳ ರೂಪಗಳನ್ನ ತಾಳ್ತಾರೆ. ತನ್ನ ಭಯಾನಕ ರೂಪವನ್ನು ತೋರಿಸಿದರೂ ಪಾರ್ವತಿ ತಾಯಿಯು ಎದರದೆ ಹಿಂತಿರುಗದೆ ಮಹಿಷಾಸುರನನ್ನು 10ನೇ ದಿನ ದುರ್ಗಾದೇವಿಯ ಅವತಾರದಲ್ಲಿ ಸಂಹಾರ ಮಾಡ್ತಾರೆ. ಈ ರೀತಿಯಾಗಿ ಮಹಿಷಾಸುರನ ಜನನವೇ ಅವನ ನಾಶಕ್ಕೆ ಬುನಾದಿಯಾಗಿತ್ತು ಎಂದು ಪುರಾಣಗಳು ಹೇಳುತ್ತವೆ. 10ನೇ ದಿನ ಮಹಿಷಾಸುರನನ್ನ ಸಂಹಾರ ಮಾಡಿದ್ದಕ್ಕೆ ನಾವು 10ನೇ ದಿನ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನ ಆಚರಿಸ್ತೇವೆ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು.